ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ವೀಡಿಯೋ ಅಂದರೆ ನಾರ್ಮಲಾಗಿ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನಿವತ್ತು ಇದು ಮಾಡಿದ್ದೀನಿ, ಚಕ್ಕೆ ಮಿಠಾಯಿ ಅಂತ ಮಾಡಿದ್ದೀನಿ. ನಿಮಗೂ ತೋರಿಸ್ತೀನಿ, ಒಂದು ನಿಮಿಷ ಇರಿ ಹಾಗೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಬೆಲ್ಲದ ಪಾಕಕ್ಕೆ ಮಾಡಿದ್ದೀನಿ. ಸ್ವಲ್ಪ ಪಾಕ ಜಾಸ್ತಿ ಆಯಿತು, ಬಟ್ ಇರಲಿ ಬಿಡಿ. ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಹಾಕಬೇಕಿತ್ತು, ಬಟ್ ನಾನು ಸಾಕು ಅಂತ ಹಾಕ್ತೆ. ಪಾಕ ಸ್ವಲ್ಪ ಜಾಸ್ತಿ ಇದೆ, ಬಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗೆಯೇ ಇನ್ನೊಂಚೂರು ಸ್ವಲ್ಪ ಬೇಯಿಸ್ಬೇಕು ಒಲೆ ಮೇಲೆ. ಅದಕ್ಕೆ ನಿಮಗೆ ಈಗ ತೋರಿಸಿ ಇನ್ನೊಂಚೂರು ಒಂದು 5 ನಿಮಿಷ ಬೇಯಿಸಿ ಇಡಬೇಕು. ಅಡುಗೆ ನಾನು ಬೇಳೆ ಸಾಂಬಾರು ಮಾಡ್ತೀನಿ. ಸೊ ನೋಡಿ, ಇನ್ನೊಂಚೂರು 5 ಮಿನಿಟ್ಸ್ ಇದಾದರೆ, ಬಟ್ ಪಾಕ ಚೆನ್ನಾಗಿ ಬಂದಿರುತ್ತೆ, ಪ್ಲೇಟಿಂದ ನೀಟಾಗಿ ಬರುತ್ತೆ ಅಂತ. 5 ಮಿನಿಟ್ಸ್ ಆಗಲಿ. ಅಡುಗೆ ನಾನಿಲ್ಲಿ ಬೇಳೆ ಸಾಂಬಾರು ಮಾಡಿದ್ದೀನಿ. ಸೊ ಬೇಳೆ ಸಾಂಬಾರು, ರೈಸ್. ಸೊ ಇದಾದಮೇಲೆ ಊಟ ಮಾಡಬೇಕು. ಸೊ ನಾಷ್ಟಕ್ಕೆ ಮಾಡಿದೆ ನಾನು ಅನ್ನ ಸಾಂಬಾರು. ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು. ನೋಡಿ ಬೇಯ್ತಾ ಇದೆ. ಇದು ಬೆಂದ ಮೇಲೆ ಇನ್ನೊಂದು 5 ಮಿನಿಟ್ಸ್ ಆಗಲಿ ಅಂತ. ಇದಾದಮೇಲೆ ಪ್ಲೇಟ್ಗೆ ಹಾಕಿ ಒಂದು 5 ಮಿನಿಟ್ಸ್ ಆರೋದಕ್ಕೆ ಬಿಟ್ಟರೆ, ನಾನು ಊಟ ಆಗೋಷ್ಟರಲ್ಲಿ ಆರುತ್ತೆ, ಆವಾಗ ತಿನ್ನೋಕ್ಕೆ ಸರಿ ಹೋಗುತ್ತೆ. ಸೊ ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹೊರಗಡೆ ತಿನ್ನೋದಕ್ಕಿಂತ. ಅದಕ್ಕೆ ಮನೇಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏಕೆಂದರೆ ಪಾಕ ಜಾಸ್ತಿ ಇದೆ ಅಲ್ವಾ, ಸೊ ಅದಕ್ಕೇ 5 ಮಿನಿಟ್ಸ್ ಇದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಬೇಯಿಸ್ತಿದ್ದೀನಿ. ಸೊ ಈಗ ಸಾಕಾಗುತ್ತೆ, ಸಾಕು ಅನ್ಕೋತೀನಿ. ಈಗ ತುಂಬ ದಿನ ಆಯಿತು ಮಾಡಿ, ಆಲ್ಮೋಸ್ಟ್ ಇಲ್ಲಾಂದ್ರೂ 6 ಮಂತ್ಸ್ 1 ಇಯರ್ ಹತ್ತತ್ರ ಆಯಿತು ಇದನ್ನು ಮಾಡಿ. ಸೊ ಮರ್ತೋಗಿದ್ದೀನಿ. ಸೊ ಪ್ಲೇಟ್ಗೆ ಹಾಕಿದ್ದೀನಿ. ಈಗ ಸ್ಪೂನಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ನಾವೇ ಅಲ್ವಾ ತಿನ್ನೋದು, ಹೇಗಾದ್ರೇನು ಅಂತ ಸ್ಪೂನಲ್ಲಿ. ಅದೇ ಪಾಕ ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಪಾಕ ಸ್ವಲ್ಪ ಈಚೆಗೆ ಬರ್ತಾಯಿದೆ, ಅದನ್ನು ನಾನು ಈಗ ಹಾಕ್ತಾಯಿದ್ದೀನಿ. ಸೊ ನಾವೇ ತಿನ್ನೋದಲ್ವ ಅಂತ ಏಕೆಗೋ ಮಾಡ್ಕೊಂಡು ತಿನ್ನೋದಲ್ಲ, ಒಂದು ಹದದಲ್ಲಿ ಮಾಡಬೇಕು. ಸೊ 1 ಇಯರ್ ಆಗೋಯ್ತಲ್ಲ ನಾನು ಮಾಡಿ ಈ ರೀತಿ, ಅದಕ್ಕೆ ಗೊತ್ತಾಗ್ತಾಯಿಲ್ಲ ಹೇಗೆ ಅಂತ. ಬಟ್ ಹೇಗೋ ಮಾಡಿದ್ದೀನಿ. ನೋಡೋಣ ಇದು ಆರಿದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬಟ್ ಪಾಕ ಇನ್ನೊಂಚೂರು ಬೇರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೇನೋ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇನ್ನು ನೆಕ್ಸ್ಟ್ ಟೈಮ್ ಮತ್ತೆ ಮಾಡಿದಾಗ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಗಲೇ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ದು ಏನಕ್ಕೆ ಅಂತ ಅಂದರೆ, ಸ್ವಲ್ಪ ನನ್ನ ಹಸ್ಬೆಂಡ್ನ ತೋರಿಸ್ಬೇಕಿತ್ತು. ಮತ್ತು ಅವತ್ತು ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅವಾಗಲೂ ಹೋಗಿ ತೋರಿಸ್ಕೊಬಂದ್ವಿ. ಬಟ್ ಸ್ವಲ್ಪ ಸ್ಕಿನ್ ಡಾಕ್ಟರ್ಗೆ ತೋರಿಸ್ಬೇಕು. ಕಾಲಲ್ಲಿ ಸ್ವಲ್ಪ ರ್ಯಾಷಸ್ ಥರ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಹೋಗ್ತಾ ತೋರಿಸ್ತೀನಿ ನಿಮಗೆ. ಅದಕ್ಕೆ ರೆಡಿ ಆಗಬೇಕು. ಈಗ 11 ಗಂಟೆಗೆ ಹೋಗೋಣ ಅಂತ ಹೇಳಿದ್ದಾರೆ. 11 ಗಂಟೆಗೆ ಹೋಗಿ ತೋರಿಸ್ಕೊಂಡು ಬರಬೇಕು, ಮತ್ತು ಅವ್ರು ಡ್ಯೂಟಿಗೆ ಹೋಗಬೇಕು. ನಾನು ಅದಕ್ಕೆ ರೆಡಿ ಆಗಬೇಕು ಈಗ. ಮತ್ತು ಇನ್ನೊಂದು, ನಾನು ಸ್ವಲ್ಪ ಮನೇಲಿದ್ದು ಏನು ಮಾಡೋದು ಅಂತ ಜಾಬ್ಗೆ ಸೇರ್ಕೊಂಡಿದ್ದೀನಿ. ಸೊ ಅದರಿಂದ ವೀಡಿಯೋ ಕರೆಕ್ಟಾಗಿ ಮಾಡೋದಕ್ಕಾಗ್ತಿಲ್ಲ. ಮಾಡಿದ್ರು ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ, ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗ್ತಿದೆಯಲ್ಲ. ಸೊ ಅದಕ್ಕೆ ಅಲ್ಲಿ ಹೋಗಿ ಬರೋಷ್ಟರಲ್ಲೇ ಸಾಕಾಗಿರುತ್ತೆ. ಸುಮ್ಮನೆ ಮನೇಲಿದ್ದೇನು ಟೈಮ್ ಪಾಸ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಹೇಳಿ ನಾನು ಹೋಗಿದ್ದೀನಿ ಅಷ್ಟೇ. ಸೊ ಈಗ ಟಿಫನ್ ಮಾಡಿ ಹೋಗೋಣ. ನಾನೀಗ ರೆಡಿಯಾಗಿ ಕೂತಿದ್ದೀನಿ. ಹಾಗೆ ಮಾಡಿದ್ದು ಪೀಸ್ ರೀತಿ ಬರ್ತಿಲ್ಲ. ಚಕ್ಕೆ ಮಿಠಾಯಿ ಮಾಡಿದ್ನಲ್ಲ, ಅದು ಪೀಸ್ ಥರ ಬರ್ತಿಲ್ಲ. ಅದಕ್ಕೆ ಉಂಡೆ ರೀತಿ ಕಟ್ಟಿದ್ದೀನಿ. ಸ್ವಲ್ಪ ಅಲ್ಲಿಗೆ ಸಿಗಾಕೋತಿದೆ ಪಾಕದ್ದು. ನಾನು ಸ್ವಲ್ಪ ಆಗಬೇಕಿತ್ತು ಪಾಕ, ಅವಾಗ ನೀಟಾಗಿ ಬರ್ತಿತ್ತು. 1 ಇಯರ್ ಆಯ್ತಲ್ಲ ಅನ್ನೆಲ್ಲ ಮರ್ತ್ಬಿಟ್ಟಿದ್ದೀನಿ. ಸೊ ಈಗ ಅದನ್ನೇ ಹಾಗೆ ತಿನ್ನಬೇಕಷ್ಟೆ. ರಬ್ಬಲ್ ಥರ ಬರ್ತಿದೆ, ಬಟ್ ಚೆನ್ನಾಗಿ ಆಗಿದೆ. ಬಟ್ ಇನ್ನೊಂದ್ಸಲ ಬೇಯಿಸಿದ್ಯಾ ಮಾಡಾಯಿತು. ನಾನು ಟಿಫನ್ ಮಾಡಿ ರೆಡಿಯಾಗಿ ಕೂತಿದ್ದೀನಿ. ಅವ್ರು ಕಾಲ್ ಮಾಡಿದ್ದೆ, ಬರ್ತೀನಿ ನೀನೇನು ಅಂತಂದರು. ಸೊ ಅವ್ರು ಬಂದ ತಕ್ಷಣ ಹೋಗೋದೆ. ಸ್ವಲ್ಪ ಮಲ್ಕೋಬೇಕು, ಯಾಕೋ ಟಯರ್ಡ್ ಅನಿಸ್ತಿದೆ. ಸ್ಟೊಮಕ್ ಪೇಯ್ನ್ ಇದೆ ಸ್ವಲ್ಪ, ಬಂದು ಮಲ್ಕೊಳ್ಳೋದೇನೆ. ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ತೋರ್ಸೋದಕ್ಕಾಗಲಿಲ್ಲ, ಯಾಕೆಂದರೆ ಹೆವಿ ಟ್ರಾಫಿಕ್ ಜಾಮ್ ಇತ್ತು.
ಮತ್ತು ಸೊ ಯಾರಾದರೂ ಕಳ್ಳರು ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತಲೂ ಭಯ ಇತ್ತು. ಸೊ ಅದಕ್ಕೇ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಮಿಷಿನ್ ಕ್ಲೀನ್ ಮಾಡೋಣ ಅಂತ ಇವತ್ತು, ಟೈಲರಿಂಗ್ ಮಿಷಿನು. ಏಕೆಂದರೆ ತುಂಬ ದಿನ ಹಾಗೆ ಯೂಸ್ ಮಾಡಿ ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೆ, ಟೈಮ್ ಇರಲಿಲ್ಲ ಅಂತ. ಸೊ ಇವತ್ತು ಹೇಗಿರೋ ಟೈಮ್ ಇದೆಯಲ್ಲ ಅಂತ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ತಾನೇ ಚಿಂಟುದು ಬಟ್ಟೆ ಹೊಲಿದೆ, ತೋರಿಸ್ತೀನಿ ನಿಮಗೆ. ನಾರ್ಮಲಿ ಶಾಲ್ ಇತ್ತು, ಅಪ್ಪನಿಗೆ ಕೊಟ್ಟಿದ್ದು ಶಾಲು. ಅಪ್ಪ ಕುಸ್ತಿ ಪೈಲ್ವಾನಲ್ವಾ, ಸೊ ಅದಕ್ಕೇ ಅವ್ರಿಗೆ ಅಂಪೈರಿಂಗಲ್ಲಿ ಮಾಡಿದಾಗ ಕೊಟ್ಟಿದ್ದರು. ಅದು ಬಟ್ಟೆ ತುಂಬ ಈಚ್ಕೋತಿತ್ತು, ಹೊಲಿಯೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಅದಕ್ಕೆ ಜಸ್ಟ್ ಟಾಪ್ ರೀತಿ ಹೊಲ್ದಿದ್ದೀನಿ, ತೋರಿಸ್ತೀನಿ ರೀ ಒಂದು ನಿಮಿಷ. ಸೊ ಈಗ ಟಾಪ್ ಹೊಲ್ದಿದ್ದೀನಿ ನೋಡಿ. ಇದು ಬ್ಯಾಕ್ ಸೈಡ್ ಬರುತ್ತೆ, ಹಿಂದೆ ಕಟ್ಟೋದು. ಸೊ ಈ ರೀತಿ ಮಾಡಿ ಹಿಂದೆ ಬ್ಯಾಕ್ ಈ ರೀತಿ ಬರುತ್ತೆ. ಇದು ಫ್ರಂಟ್ ಈ ಥರ ನಾರ್ಮಲ್ ರೌಂಡ್ ಶೇಪ್ ನೆಕ್, ಮತ್ತು ಈ ರೀತಿ. ಆ್ಯಕ್ಚುಲಿ ಇದಕ್ಕೆ ಜಾಯಿಂಟ್ ಮಿಡ್ಡಿ ರೀತಿ ಹೊಲಿಯೋಣ, ಲಂಗ ಬ್ಲೌಸ್ ರೀತಿ ಆಗ ಹಾಕೋತಿದ್ರಲ್ಲ, ಸೊ ಆ ರೀತಿ ಹೊಲಿಯೋಣ ಅಂತ ಅಂದ್ಕೊಂಡೆ. ಬಟ್ ಆ ರೀತಿ ಅಂತಂದರೆ ಇದಕ್ಕೆ ಪೀಸ್ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಹೊಲಿಯೋದಕ್ಕೇ, ತುಂಬ ಈಚ್ಕೋತಿತ್ತು. ಸೊ ಹೊಲಿದ್ರೂ ಯೂಸ್ ಇಲ್ಲ ಅಂತ ಹೇಳಿ ಹೇಗೋ ಅಡ್ಜಸ್ಟ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಈ ಕಲರ್ ಅಂತ ಹೇಳಿ ಸ್ವಲ್ಪ ಇಷ್ಟ ಆದರೂ ಹೊಲಿಯೋಣ ಅಂತ ಹೇಳಿ ಇಷ್ಟು ಹೊಲ್ದಿದ್ದೀನಿ. ಹೇಗಿದೆ ಹೇಳಿ ಬೇಬಿ ಡ್ರೆಸ್. ಸೊ ಈಗ ಹೊಲ್ದಿದ್ದೀನಿ, ಚೆನ್ನಾಗಿ ಬಂದಿದೆ, ಅವಳಿಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಏಕೆಂದರೆ ಸಂಕ್ರಾಂತಿಗೆ ಹೇಗಿದ್ರು ಹೋಗ್ತೀವಲ್ಲ ಊರಿಗೆ, ಆವಾಗ ಕೊಡೋಣ ಹಾಕೊಳ್ಳಿ ಆಗ ಹೇಗಿರುತ್ತೆ ಅಂತ. ಸೊ ಈಗ ಮಿಷಿನ್ ಕ್ಲೀನ್ ಮಾಡಬೇಕು. ಮಿಷಿನ್ ಅದಕ್ಕೆ ಥ್ರೆಡ್ಸ್ ಎಲ್ಲ ತೆಗೆದು ಮಡಗಿದ್ದೀನಿ, ಮಿಷಿನ್ ಕ್ಲೀನ್ ಮಾಡೋಣ. ಇಲ್ಲಿ ಒಳಗಡೆ ಎಲ್ಲ ಬಾಬಿನಲ್ಲಿ ದಾರ ಹೋಗಿರೋ ಥರ ಎಲ್ಲ ಮೆಸ್ಸಿ ಆಗಿದೆ. ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಇಲ್ಲಿ ಆಯಿಲ್ ಹಾಕಿದ್ದೆಲ್ಲ ಇಲ್ಲಿ ತೊಟ್ತಿದೆ, ಹಾಗೆ ಇಲ್ಲಿ ಆಯಿಲ್ದೆಲ್ಲ. ಸೊ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ನೀಟಾಗಿ. ಆಯಿಲಿಂಗೆಲ್ಲ ಹಾಗೆ ಇದಾಗ್ತಾಯಿದೆ, ಆಯಿಲಿಂಗ್ ಮಾಡಿ ಮಡಗಿದ್ದೆ ತುಂಬ ದಿನ ಆಗಿತ್ತು ಅಂತ. ಸೊ ಅದಕ್ಕೇ ಕ್ಲೀನ್ ಮಾಡೋಣ ಅಂತ. ಸೊ ನೋಡಿ, ಇದು 5 ಪೂಜೆಲಿ ಇಕ್ಕಿರೋದು ಹಾಗೆ ಇದೆ, ಹೋಗಿಲ್ಲ. ಇದನ್ನೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡೋಣ ಈಗ ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ನೋಡೋಣ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ, ಬನ್ನಿ. ಇದು ನಾರ್ಮಲ್ ಪೆಡಲ್ಲು ಮಿಷಿನಿಗೆ ಬಂದಿರೋದು. ಸೊ ಇದನ್ನು ಹಾಗೆ ಏನು ಮಾಡಿರ್ತೀನಿ ಅಂದರೆ, ನಾನು ಮತ್ತೆ ಯಾರು ತೆಗಿಯೋರು, ತೆಗೆದು ಮಡಗಬೇಕು ಅಂತ. ಸೊ ಹಾಗೆ ಜಾಯಿಂಟ್ ಮಾಡಿ ಬಿಟ್ಬಿಟ್ಟಿದ್ದೆ, ಸ್ವಲ್ಪ ಅದೆಲ್ಲ ಧೂಳಾಗಿದೆ. ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ, ವೇಸ್ಟ್ ಬಟ್ಟೆಲ್ಲ ಹೀಗೆ ನೀಟಾಗಿ ಒರೆಸಿ ಮಡಗಿಬಿಡೋಣ. ಈಗೇನು ಬಟ್ಟೆ ಹೊಲಿಯಲ್ಲ, ಈಗೇನು ಜಾಬಿಗೆ ಸೇರ್ಕೊಂಡಿದ್ದೀನಿ, ಅಷ್ಟಾಗಿ ಹೊಲಿಯಲ್ಲ. ಬೇಕು ಅಂತ ಅಂದಾಗ ಎತ್ಕೊಂಡ್ರಾಯ್ತು ಅಂತ. ಸೊ ಆಗ ಬೇಕು ಅಂತ ಅಂದಾಗ ತೊಗೋಬೋದು. ಮತ್ತೆ ಸುಮ್ಮನೆ ಇಲ್ಲೇ ಮಡಗಿ ಧೂಳು ಎರಡೊಂದು ಕೆಲಸ ಆಗಿಬಿಡುತ್ತೆ ಅಂತ ಮಡಗ್ತಾ ಇದ್ದೀನಿ. ಆಗ್ಲೂ ಸುಮ್ಮನೆ ಯಾಕೆ ಎರಡೊಂದು ಕೆಲಸ ಎತ್ಕೋಬೇಕು ಮಾಡಬೇಕು ಅಂತ ಮಡಗಿದ್ದೆ ಇಲ್ಲೇ. ಈಗ ಧೂಳು ಆಗಿಬಿಡುತ್ತೆ. ಸೊ ಹಸ್ಬೆಂಡ್ ಬರ್ತಾರೆ, ಒಂದು 6:30 ಅಷ್ಟೊಳಗೆ ಬರ್ತಾರೆ ಅವರು. ಅವ್ರು ಬರೋಷ್ಟು ಇದೆಲ್ಲ ಕ್ಲೀನ್ ಮಾಡೋಣ ಅಂತ ತಗೊಂಡಿದ್ದೀನಿ. ಇದನ್ನು ಹಾಗೆ ಮಡಗಿ. ಸೊ ಈಗ ಮಿಷಿನ್ ಕ್ಲೀನ್ ಮಾಡಬೇಕು. ಸ್ವಲ್ಪ ವಾಟರಿಂದ ಹಾಕಿ ನೀರೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಎಲ್ಲ ಒಂದು ರೀತಿ ಗಲೀಜಲ್ಲಿ ಒಂಥರ ಅಂಟಂಟು ರೀತಿ ಎಲ್ಲ ಹಾಕಿದ್ದು ಏನಕ್ಕೆ ಅಂತ ಗೊತ್ತಿಲ್ಲ. ಏನೋ ಮಡಿಗೆ ಇನ್ನೊಂದು ಸತಿ ನೋಡಿ, ಇದೆಲ್ಲ 5 ಪೂಜೆಲಿ ಹಾಕಿರೋದು, ಇನ್ನೂ ಹೋಗಿಲ್ಲ. ಸೊ ಇಲ್ಲಿ ಒಳಗಡೆ ಎಲ್ಲ ಆಯಿಲಿಂಗ್ ಇದೆಯಲ್ಲ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಇದನ್ನು ಬಿಚ್ಚಿ ಕ್ಲೀನ್ ಮಾಡಬೇಕು, ತೋರಿಸ್ತೀನಿ ನಿಮಗೆ. ಅದನ್ನು ಬಿಚ್ಚಿ ಕ್ಲೀನ್ ಮಾಡೋಕ್ಕೆ ಇಲ್ಲಿ ಒಳಗಡೆ ಇಟ್ಕೊಟ್ಟಿದ್ದಾರೆ, ಅದನ್ನು ತೊಗೋತೀನಿ. ಇದನ್ನು ಹಾಗೆ ಬಾಕ್ಸ್ ಅದರಲ್ಲೇ ಕೊಟ್ಟಿರೋದು ಅವರೇ ಕೊಟ್ಟಿರೋದು. ಬಟ್ ಈ ಟೇಪ್ ಅವರೇ ಕೊಟ್ಟಿಲ್ಲ, ಈ ಟೇಪ್ ಅವ್ರು ಕೊಟ್ಟಿರೋದು. ಮಿಷಿನಲ್ಲೇ ಬಂದಿರೋದು, ಇದು ಬಾಬಿಂದ ಹಾಕೋದು. ಸೊ ಈ ಥ್ರೆಡ್ಡು ನಾನೇ ತೊಗೊಂಡಿರೋದು. ಟೇಪ್ ಫಸ್ಟೇ ಮಿಷಿನ್ ತೊಗೊಳಕ್ಕಿಂತ ಮುಂಚೆನೇ ಯಾವುದಕ್ಕೂ ಇರಲಿ ಸೇಫ್ಟಿ ಫಸ್ಟೇ ತೊಗೊಂಡಿರೋಣ ಅಂತ ತೊಗೊಂಡಿದ್ದೆ ಈ ಟೇಪ್ನ. ಸೊ ಮಿಷಿನಲ್ಲಿ ಕೊಟ್ಟಿದ್ರಲ್ಲ ಚಿಕ್ಕದು, ಅದನ್ನೇ ಯೂಸ್ ಮಾಡ್ತಿದ್ದೆ. ಇದೆಲ್ಲ ಮೆಸ್ಸಿ ಆಗಿದೆ, ನೀಟಾಗಿ ಒಂದಿನ ಜೋಡಿಸ್ಕೋಬೇಕು. ಬಟ್ಟೆ ಎಲ್ಲ ಕೆಳಗಡೆ ಅಂಡಿದೆ ನೋಡಿ. ನನ್ನದೊಂದು ಟಾಪ್ ಇತ್ತು, ತುಂಬ ಲೆಂತ್ ಇತ್ತು ಅಂದ್ಬಿಟ್ಟು ಕಟ್ ಮಾಡಿ ಮಾಡಿದ್ದೆ. ಸೊ ಈಗ ಫಸ್ಟ್ ಇದನ್ನು ಬಿಚ್ಚಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ನನಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಮಾಡ್ತಿದ್ರೆ
ಬೆಸ್ಟ್ ಅಂತ ನನಗನ್ಸುತ್ತೆ. ಏಕೆಂತಂದರೆ ಸುಮ್ಮನೆ ಕೂತ್ಕೊಳ್ಳೋದು ಏನು ಯೂಸು, ಸುಮ್ಮನೆ ಫೋನ್ ನೋಡು ಮಾಡು, ಅದರಿಂದ ಏನಾದರೂ ಮಾಡ್ತಾ ಇರಬೇಕು ಅಂತ. ಸೊ ಹಾಗೆ ಸ್ಕ್ರೂ ಮಡಗ್ತಿದ್ದೀನಿ, ಏಕೆ ಮತ್ತೆ ಹಾಕ್ಬೇಕಲ್ಲ. ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು, ಒರೆಸ್ಬೇಕು. ಇದ್ರ ಮೇಲ್ಗಡೆ ಮುಚ್ಚೋದು ಬರುತ್ತಲ್ಲ, ಆನ್ಲೈನಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ದು ಯೂಸ್ ಇಲ್ಲದಿರೋದಾಗ ಇಷ್ಟು ದಿನ ಸುಮ್ಮನೆ ಆಗಿ ಕ್ಲಾತ್ ಹಾಕಿದ್ದೆ. ಸೊ ಆ ರೀತಿ ಯೂಸ್ ಮಾಡೋಣ, ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ತೊಗೊಂಡಾಗ ತೋರಿಸ್ತೀನಿ ನಿಮಗೂ. ಶಟ್ ತೆಗೆದು ಕೆಳಗಡೆ ಬಿದ್ದಾಯಿತು. ಸೊ ಇಲ್ಲೇ ಕಾಣಿಸ್ತಿದೆಯಾ, ಒಳಗಡೆ ಎಲ್ಲ ಆಯಿಲಿಂಗ್ ಮಾಡಿದ್ದು ಹಾಗೆ ಇದೆ. ಒಳಗೆ ಆಯಿಲು ನಿಂತಿದೆ ನೋಡಿ, ಆಯಿಲಿಂಗ್ ಮಾಡಿರುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸೋಣ ಬನ್ನಿ. ಸೊ ಈಗ ಕ್ಲೀನ್ ಮಾಡೋಣ. ಒಳಗಡೆದನ್ನೆಲ್ಲ ನೀಟಾಗಿ ಎಲ್ಲ ಒರೆಸಿ, ಇದನ್ನೆಲ್ಲ ಒರೆಸಿ ಆಮೇಲೆ ಸಿಗ್ತೀನಿ. ಸೊ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಆಯಿಲಿಂಗ್ ಮಾಡಾಯಿತು. ಮೇಲ್ಗಡೆನೂ ಒಂದು ಸಲ ಒರೆಸಿದ್ದೀನಿ ನೀಟಾಗಿ. ಇನ್ನೊಂದು ಸಲ ವಿಶೇಷ ಅದೇ ಬಟ್ಟೆಯಲ್ಲೇ ಒರೆಸ್ತಾ ಇದ್ದೀನಿ. ಇದರಲ್ಲಿ ಒಂದು ಯಾವ್ದು ಬಟ್ಟೆಲ್ಲ ಒಂದು ಸಲ ಒರೆಸಿ ನೀಟಾಗಿ ಇನ್ನೊಂದು ಸಲ ಇನ್ನೊಂದು ಬಟ್ಟೆ ನೋಡಿ ಕಾಯಿಲೆ ಆಗಿದೆ. ಇನ್ನೊಂದು ಚೂರಿದೆ, ಸ್ವಲ್ಪ ಆಯಿಲಿಂಗ್ ಮಾಡಿ ಡೈಲಿ ಒಂದು ಸ್ವಲ್ಪ ಇದೆ. ಆಯಿಲಿಂಗ್ ಏನಕ್ಕೆ ಮಾಡ್ತಾರೆ ಅಂತಂದರೆ ಸೌಂಡ್ ಬರಬಾರ್ದು, ಮಿಷಿನ್ ಸ್ಮೂತಾಗಿ ವರ್ಕ್ ಆಗಲಿ ಅನ್ನೋದಕ್ಕೆ ಮಾಡ್ತಾರಂತೆ ಆಯಿಲಿಂಗು. ನಾನೇನು ಹೇಳ್ತೀನಿ ಅಂತಂದರೆ, ಮಿಷಿನ್ನು ತೊಗೋಬೇಕಾದ್ರೆ ತುಂಬ ಯೋಚನೆ ಮಾಡಿ ಯಾವುದು ಬೇಕು ಅಂತ ಕರೆಕ್ಟಾಗಿ ನಿಮ್ಮ ಚಾಯ್ಸಿಂದ ತೊಗೊಳ್ಳಿ. ಏಕೆಂದರೆ ಮಿಷಿನ್ ಅಂಗಡಿಗೆ ಹೋದ್ಮೇಲೆ ಅಲ್ಲಿ ಅವರು ಒಂದೊಂದು ಥರ ಹೇಳ್ತಾರೆ, ಅದು ತೊಗೋಬೇಡಿ, ಇದು ತೊಗೋಬೇಡಿ, ಇದು ಯೂಸ್ ಇಲ್ಲ, ಅದು ಯೂಸ್ ಇಲ್ಲ ಅಂತ. ಆ್ಯಕ್ಚುಲಿ ನಾನು ಯಾವ ರೀತಿ ತೊಗೋಬೇಕು ಅಂತಂತ ಹೇಳ್ಕೊಂಡು ಹೋಗಿದ್ದೆ ಅಂದರೆ, ಜಿಗ್ಜ್ಯಾಗ್ ಮಿಷಿನ್ ವಿತ್ ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ ಎರಡೂ ಇರೋ ಥರ, ಯಾಕೋ ಅಂಟಂಟು ಥರ ಆಗಿದೆ, ಎರಡೂ ಇರೋ ಥರ ತಗೊಳ್ಳೋಣ ಅಂತ ಹೋಗಿದ್ದು ನಾನು. ಬಟ್ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಅದು ತೊಗೊಂಡ್ರೆ ಅದು ಇಲ್ಲಿ ಯೂಸ್ ಇಲ್ಲ, ಇದು ತೊಗೊಂಡ್ರೆ ಇದು ಯೂಸ್ ಇಲ್ಲ, ಅದು ತೊಗೋಬೇಡಿ, ಈ ರೀತಿ ತೊಗೋಬೇಡಿ ಅಂತ ಹೇಳ್ತಾರೆ. ಏಕೆಂದರೆ ಜಿಗ್ಜ್ಯಾಗ್ ಮಿಷಿನು ಫಸ್ಟ್ ಯೂಸ್ ಮಾಡೋರಿಗೆ ಸರಿ ಬರೋಲ್ಲ. ಇದು ಆ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ, ಈ ರೀತಿ ಇಲ್ಲಿ ನೋಡಿ, ಇಲ್ಲಿ ಪ್ಲೇಟ್ಸ್ ಇದ್ದಿದೆಯಲ್ಲ, ಇದು ಚೇಂಜ್ ಮಾಡಬೇಕು. ಮತ್ತು ಇಲ್ಲಿ ತೋರಿಸ್ತೀನಿ ರೀ, ಇದಿದೆಯಲ್ಲ, ಇದನ್ನೇ ಚೇಂಜ್ ಮಾಡಬೇಕು ಅಂತ ಅಂತಾರೆ. ಇಲ್ಲಿ ಒಳಗಡೆ ಇಲ್ಲಿ ನೋಡಿ, ಇದನ್ನು ಚೇಂಜ್ ಮಾಡಬೇಕು, ಮತ್ತು ಇದು ಚೇಂಜ್ ಮಾಡಬೇಕು, ಮತ್ತು ಪ್ಲೇಟನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಫಸ್ಟ್ ಯೂಸ್ ಮಾಡೋರಿಗೆ ಗೊತ್ತಾಗಲ್ಲ, ಅಭ್ಯಾಸ ಇರೋದಕ್ಕಾದರೆ ಸರಿ ಅಂತೆಲ್ಲ ಹೇಳಿ ಎದುರಿಸ್ತಾರೆ. ಬಟ್ ನಾನು ಆ ರೀತಿಯೇ ತೊಗೊಳ್ಳೋಣ ಅಂದ್ಕೊಂಡೆ. ಏಕೆಂದರೆ ಫಸ್ಟ್ ಮಿಷಿನ್ ನಾನಿದು, ಅದಕ್ಕೇ ತೊಗೊಳ್ಳೋಣ, ಮತ್ತೆ ಎರಡೊಂದು ಸಲ ದುಡ್ಡು ಹಾಕೋದು ಬೇಡ ಅಂದ್ಕೊಂಡೆ ಹೋಗಿದ್ದು. ಬಟ್ ಅವರು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿದ ಮೇಲೆ ನಾನು ಬೇಡ, ಸರಿ ಆಯಿತು ಇನ್ನೇನು ಮಾಡ್ತೀಯ ಅಂದ್ಬಿಟ್ಟು ನಾರ್ಮಲ್ದು ತೊಗೊಂಡೆ. ನಾರ್ಮಲಲ್ಲೂ ಪ್ರೈಸ್ ಜಾಸ್ತಿ ಇರೋದು ಇದೆ, ಬಟ್ ನಾನು ಕಡಿಮೆ ಪ್ರೈಸ್ದೇ ತೊಗೊಂಡೆ. ಅವರು ಹಾಗಾಗುತ್ತೆ, ಇದು ಮೋಟರ್ ಹೆವಿ ಇರುತ್ತೆ, ವರ್ಕ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಕಂಟ್ರೋಲಿಗೆ ಸಿಗೋಲ್ಲ, ಹಾಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಯೂಸು ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಸೊ ಏಕೆಂದರೆ ಅದಕ್ಕೆ ಹೇಳೋದು, ನೀವು ಯಾವಾಗಲೂ ತೊಗೋಬೇಕು. ಅದಕ್ಕೆ ನಾನೇನು ಹೇಳೋದು ಅಂದರೆ, ನೀವು ಯಾವಾಗಲೂ ತೊಗೋಬೇಕು ಅಂತಂದಾಗ ನಿಮ್ಮ ಚಾಯ್ಸಿಂದ ತೊಗೊಳ್ಳಿ. ಯಾವುದಾದ್ರೂ ಏನು ನೀವು ಮಾಡ್ತೀವಿ ಅನ್ನೋ ಕ್ಯಾಪಬಿಲಿಟಿ ಇದ್ದರೆ ನೀವು ತೊಗೊಳೋಕ್ಕೆ ಸರಿಯಾಗುತ್ತೆ. ಸೊ ಅನ್ನೆಸೆಸರಿ ನೀವು ಅವ್ರು ಹೇಗೆ ಹೇಳಿದ್ರು ಇವ್ರು ಹೇಗೆ ಹೇಳಿದ್ರು ಅಂದ್ಕೊಂಡು ನನ್ನ ರೀತಿ ಇದು ಮಾಡ್ಕೋಕೆ ಹೋಗಬೇಡಿ ನೀವು ಅಂತಷ್ಟೇ ಹೇಳೋದು. ನಾನು ಹಂಗೆ ಅಂದ್ಕೊಂಡು ಬೇಡ, ಅದು ಇದು ಬೇಡ, ಆ ರೀತಿ ಆಗಿಬಿಡುತ್ತೆ, ಈ ರೀತಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಈ ರೀತಿ ತೊಗೊಂಡೆ. ಏನು ಮಾಡೋದಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಅಂದ್ಕೊಂಡಿದ್ದೀನಿ, ಇದ್ರ ಎಂಬ್ರಾಯ್ಡ್ರಿ ಮಿಷಿನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಈಗಲೇ ಬೇಡ, ಇನ್ನು ಸ್ವಲ್ಪ ದಿನ ಆದಮೇಲೆ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಳ್ಳೋಣ ಅಂತ ತಗೊಳ್ಳೋಣ ಅಂತ. ಸೊ ಇದಕ್ಕೆ ಥ್ರೆಡ್ ಹಾಕ್ಬಿಡ್ತೀನಿ ರೀ, ಒಂದು ನಿಮಿಷ ಥ್ರೆಡ್ ಹಾಕಿ ನಿಮಗೆ ಮತ್ತೆ ಸಿಗ್ತೀನಿ.
ಕುರುವು ಹಾಕ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಒರೆಸಾಗಿದೆ. ಸೊ ನೀವೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಯೂಸ್ ಆಗುತ್ತೆ. ಕೆಲಸ ಇಲ್ಲದೆ ಇದ್ದಾಗ, ಅಂದರೆ ಮಿಷಿನ್ ಕೆಲಸ ಇಲ್ಲದೆ ಇದ್ದಾಗ, ನೀವು ಫ್ರೀ ಇದ್ದಾಗ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸೊ ಮಿಷಿನ್ ಅಷ್ಟು ನಮಗೆ ತೊಂದರೆ ಕೊಡಲ್ಲ. ನೀಟಾಗಿ ಒಳಗಡೆ ಎಲ್ಲ ಥ್ರೆಡ್ ಹೋಗಿರುತ್ತೆ, ಅಲ್ಲೆಲ್ಲ ಥ್ರೆಡ್ ಸಿಗಾಕೋತಾ ಇರುತ್ತೆ ಆಗಾಗ. ಸೊ ಆಗಾಗ ಕ್ಲೀನ್ ಮಾಡಿಕೊಂಡ್ರೆ ಯೂಸ್ ಚೆನ್ನಾಗಿರುತ್ತೆ ಮಿಷಿನು ನಮಗೂ. ಅದಕ್ಕೆ ನೋಡಿಕೊಂಡು ನೀವು ತೊಗೋಬೇಕು ಅಂದಾಗ ಯಾವ ರೀತಿ ತೊಗೋಬೇಕು ಅಂತ ಅನ್ಕೋತೀರ ಆ ರೀತಿ ತೊಗೊಳ್ಳಿ. ಅಲ್ಲಿ ಹೋದ್ಮೇಲೆ ನೀವು ಅವರು ಹಾಗೆ ಹೇಳಿದ್ರೆ ಫಸ್ಟೇ ಆದ್ರೂ ನಿಮಗೆ ನೀಟಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್, ಸ್ಟಿಚಿಂಗ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಮತ್ತು ಅದು ಇದು ತೊಗೋಬೇಕು ಅಂತ ಅಂದ್ಕೊಳ್ಳೋದು ನೆಸೆಸಿಟಿ ಇರಲ್ಲ. ನಿಮ್ಗೆ ಯಾವುದಿರುತ್ತೆ ಚಾಯ್ಸ್ ಅದನ್ನೇ ನೀವು ಪ್ರಿಫರ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲ ನೀಟಾಗಿ ಫಿಟ್ ಮಾಡಿದೆ, ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಸೊ ಈಗ ಮನೆಯೆಲ್ಲ ಮೆಸ್ಸಿ ಆಗಿದೆ, ಇದೆಲ್ಲ ನೀಟಾಗಿ ಕಸ ಗುಡಿಸಿ ಬರ್ತೀನಿ. ಹೇಳಿದ್ರಲ್ಲ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು. ಎಲ್ಲ ಕ್ಲೀನ್ ಮಾಡಿ ಆಯಿತು. ಅವರು ಬಂದು ಸ್ನಾನ ಮಾಡ್ತಿದ್ದಾರೆ, ಸ್ವಲ್ಪ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಸ್ನಾನ ಮಾಡ್ತಿದ್ದಾರೆ. ನಾಳೆ ಬೆಳಿಗ್ಗೆ ಡ್ಯೂಟಿಗೆ ಹೋಗಬೇಕು. ಬೆಳಿಗ್ಗೆ 6 ಹೋಗ್ತಾರೆ ಅವರು. ಬೆಳಿಗ್ಗೆ ಟೈಮ್ ಸ್ನಾನ ಮಾಡೋದಕ್ಕೆ ಆಗಲ್ಲ, ಚಳಿ ಇರುತ್ತೆ ಅಂತ. ಸೊ ಅವರಿಗೆ ಸ್ನಾನ ಮಾಡ್ಕೊತಿದ್ದಾರೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.